श्रुतिस्मृतिपुराणानामालयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृत् भारतीकरुणापात्रं भारतीपदभूषणं भारतीपदमारूढं भारतीतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विधुशेखरभारतीम् परमं क्लिष्टवेदान्तं प्रयाश्लक्ष्मया गिरा यो बोधयति तं वन्दे परमानन्दभारतीम् जन्माद्यस्य यतोऽन्वयादितरतश्चार्थेष्वभिद्यस्वराट् तेने ब्रह्महृदाय आदिकवये मुह्यन्ति यत्सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ಜಿಜ್ಞಾಸುಗಳೇ ಬಾದರಾಯಣ ಪ್ರಣೀತವಾಗಿರುವಂತಹ ಶ್ರೀಮದ್ ಭಾಗವತ ಮಹಾಪುರಾಣ 6ನೇ ಸ್ಕಂದ ಅದರಲ್ಲಿ 7ನೇ ಅಧ್ಯಾಯ ನಿನ್ನೆ ದಿವಸ ನಾವು ಮುಗಿಸಿದ್ವಿ. ಇಂದ್ರನು ಬೃಹಸ್ಪತಿಯ ಆಶೀರ್ವಾದದಿಂದ ವಂಚಿತನಾದಾಗ, ಯಾಕೆ ವಂಚಿತ ಆದ? ತನ್ನದೇ ಇರುವ ಅಹಂಕಾರದಿಂದ. ಯಾವಾಗ ಗುರುವಿನ ಮಾರ್ಗದರ್ಶನ ಕಳ್ಕೊಳ್ತೀವಿಯೋ ಆವಾಗ ಸೋಲು ಎದುರಾಗುತ್ತದೆ. ಅದು ಇಂದ್ರನಿಗೆ ಉಂಟಾಯ್ತು. ಅವರು ಎಲ್ಲರೂ ಸೇರಿ ಇಂದ್ರನ ನೇತೃತ್ವದಲ್ಲಿ ಚತುರ್ಮುಖ ಬ್ರಹ್ಮನ ಹತ್ರ ಹೋದಾಗ ಚತುರ್ಮುಖ ಬ್ರಹ್ಮ ಉಪದೇಶ ಮಾಡ್ತಾನೆ, ಗುರುವಿನ ಸ್ಥಾನ ಖಾಲಿ ಇರೋದ್ರಿಂದ ನಿನಗೆ ಈ ಸೋಲು ಉಂಟಾಗಿದೆ. ಇವಾಗ ಬೃಹಸ್ಪತಿಗಳು ತಮ್ಮ ಯೋಗ ಸಾಮರ್ಥ್ಯದಿಂದ ಅದೃಶ್ಯರಾಗಿದ್ದಾರೆ. ನೀವುಗಳು ವಿಶ್ವರೂಪನು ಆ ಸ್ಥಾನಕ್ಕೆ ಯೋಗ್ಯನು, ಅವನನ್ನ ನಿಮ್ಮ ದೇವತೆಗಳ ಗುರುವನ್ನಾಗಿ ಮಾಡಿಕೊಳ್ಳಿ, ಪುರೋಹಿತನನ್ನಾಗಿ ಮಾಡಿಕೊಳ್ಳಿ, ಮಾರ್ಗದರ್ಶಕರನ್ನಾಗಿ ಮಾಡಿಕೊಳ್ಳಿ ಅಂತ ಆದೇಶ ಕೊಡ್ತಾರೆ. ಅದರಂತೆ ಪುನಃ ಇಂದ್ರಾದಿ ಎಲ್ಲರೂ ಆ ವಿಶ್ವರೂಪನ ಹತ್ರ ಹೋಗಿ, ವಿಶ್ವರೂಪನು ಇಂದ್ರನಿಗೆ ಮಗನ ಸ್ಥಾನದಲ್ಲಿರುವನು. ಅಂದ್ರೆ ತ್ವಷ್ಟ್ರ ಬ್ರಹ್ಮನ, ಅಂದ್ರೆ ಕಾಶ್ಯಪ ಮತ್ತು ಅದಿತಿ ದೇವಿಯರ ಮಗನಾದ ತ್ವಷ್ಟ ಅಂತ ಪ್ರಥಮ ಏಕವಚನದಲ್ಲಿ. ಆ ತ್ವಷ್ಟೃವು ಅಸುರ ಕುಲದಲ್ಲಿ ಜನಿಸಿರುವಂತಹ ರಚನಾ ಅಂತ ಪ್ರಥಮ ಏಕವಿಭಕ್ತಿ, ಅವಳನ್ನು ಮದುವೆಯಾಗಿ ಅವಳಲ್ಲಿ ಹುಟ್ಟಿರುವಂಥವನು ಸನ್ನಿವೇಶ ಮತ್ತು ವಿಶ್ವರೂಪ ಅನ್ನುವಂಥವ್ರು. ಈ ವಿಶ್ವರೂಪನು ಮಹಾನ್ ಜ್ಞಾನಿಯಾಗಿರ್ತಾನೆ. ಬೃಹಸ್ಪತಿಯ ಸ್ಥಾನ ತುಂಬುವುದಕ್ಕೆ ಬ್ರಹ್ಮನೇ ಸೂಚನೆ ಕೊಡ್ತಾನೆ ಅನ್ನುವಂಥದ್ದಾದರೆ ಅವನ ಜ್ಞಾನದ ಪರಾಕಾಷ್ಠೆ ಎಷ್ಟು ಅಂತ ನಾವು ಊಹಿಸಬಹುದು. ಇಂದ್ರನು ಅವನನ್ನು ಕೇಳಿಕೊಂಡಾಗ ಒಂದು ಮಾರ್ಮಿಕವಾದ ಮಾತನ್ನ ಹೇಳ್ತಾನೆ. ಅದನ್ನು ನಾವು ಗಮನಿಸಬೇಕು. 7ನೇ ಅಧ್ಯಾಯದ ಕೊನೆಯಲ್ಲಿಯೇ ಇದೆ ಈ ಶ್ಲೋಕ. ವಿಗರ್ಹಿತಂ ಧರ್ಮಶೀಲೈರ್ ಬ್ರಹ್ಮವರ್ಚ ಉಪವ್ಯಯಂ ಅಂತ. ನೀ ನನಗೆ ಇವಾಗ ಪೌರೋಹಿತ್ಯ ವಹಿಸ್ಕೊಳ್ಳೋದಕ್ಕೆ ಬರಬೇಕು ಅಂತ ಕೇಳ್ತಾ ಇದೆಯಲ್ಲ, ಆ ಪೌರೋಹಿತ್ಯ ಅನ್ನುವಂತಹದ್ದು ಬಹಳ ವಿಗರ್ಹಿತವಾಗಿರುವಂತಹ ಕೆಲಸ ಅಂತ ಹೇಳ್ತಾರೆ. ವಿಗರ್ಹಿತವಾದದ್ದು ಅಂದ್ರೆ ಅದರಿಂದ ಬೇರೆಯವರಿಗೆ ಒಳ್ಳೇದಾಗಬಹುದೇನೋ,
ನಿನಗೆ ಅಂದ್ರೆ ಯಾರು ಆ ಪೌರೋಹಿತ್ಯ ಮಾಡೋನಿದ್ದಾನೆಯೋ ಅವನಿಗೆ ಒಳ್ಳೇದೇನಾಗೋದಲ್ಲ ಅಂತ. ಇದೇ ಮಾತನ್ನ ಶಂಕರ ಭಗವತ್ಪಾದರು ಹೇಳ್ತಾರೆ. ಪೌರೋಹಿತ್ಯಂ ಮಾಠಾಪತ್ಯಂ ರಜನಿಚರಿತಂ ಇತ್ಯಾದಿಗಳು ನನಗೆ ಜನ್ಮ ಜನ್ಮಾಂತರಗಳಲ್ಲಿಯೂ ಬೇಡ ಅಂತ ಹೇಳ್ತಾರೆ. ಈ ಮಾತಿನ ಒಳ ಅರ್ಥ ನಾವು ಗಮನಿಸಬೇಕು. ಪೌರೋಹಿತ್ಯ ಅನ್ನುವಂತಹದ್ದು ಅದೆಷ್ಟು ತ್ಯಾಗಮಯ ಜೀವನದಿಂದ ಕೂಡಿಕೊಂಡಿರುವಂತಹದ್ದು ಅನ್ನೋದು ನಮ್ಗೆ ಅರ್ಥವಾಗುತ್ತೆ. ಯಾರು ಪೌರೋಹಿತ್ಯ ಮಾಡ್ತಾರೆಯೋ ಅವರುಗಳು ಜನರುಗಳಿಂದ ಅಂದ್ರೆ ಗೃಹಸ್ಥರಿಂದ ದಕ್ಷಿಣಾ ರೂಪದಲ್ಲಿ ಏನೇನೇನು ಪಡ್ಕೊಳ್ತಾರೆಯೋ ಅದೆಲ್ಲವೂ ಒಂದು ರೀತಿಯಲ್ಲಿ ತಾವು ವರ್ಷಾನುಗಟ್ಟಲೆ ಮಾಡಿರುವಂತಹ ತಪಶ್ಚರ್ಯ ಜ್ಞಾನ ಇವುಗಳನ್ನ ಅವರಿಗೆ ಕೊಡ್ತಾ ಇದ್ದೀವಿ. ಆದ್ರಿಂದ ತಾವು ಸಾಧನೆ ಮಾಡಿ ಸಂಪಾದಿಸಿಕೊಂಡಿರುವಂತಹ ಬ್ರಹ್ಮವರ್ಚಸ್ಸು ಆ ದಕ್ಷಿಣೆಯಿಂದ ದಿನ ದಿನಕ್ಕೂ ನಶಿಸ್ತಾ ನಶಿಸ್ತಾ ಬರ್ತದೆ. ಬ್ರಹ್ಮವರ್ಚ ಉಪವ್ಯಯಂ, ವ್ಯಯ ಆಗ್ತಾ ಬರ್ತದೆ. ಆದ್ರಿಂದಲೇನೆ ಪೌರೋಹಿತ್ಯ ವಿಗರ್ಹಿತವಾದದ್ದು, ಅಂದ್ರೆ ತಿರಸ್ಕರಿಸಲ್ಪಟ್ಟಿದ್ದು, ನಿಂದಿಸಲ್ಪಟ್ಟಿರುವಂತಹದ್ದು ಅಂತ ಹೇಳ್ತಾರೆ. ಅಂದ್ರೆ ಒಬ್ಬ ಪುರೋಹಿತನಾದಂಥವನು, ಈಗ ನೀವು ಯೋಚನೆ ಮಾಡಿ, ಪೌರೋಹಿತ್ಯ ಮಾಡುವುದರಿಂದ ಅವನಿಗೆ ಬರುವಂತಹ ದಕ್ಷಿಣಾ ರೂಪದಲ್ಲಿ ಏನು ದುಡ್ಡು ಬರುತ್ತೋ ಅದಕ್ಕೆ ಪ್ರತಿಯಾಗಿ ಇವನು ತನ್ನ ಬ್ರಹ್ಮವರ್ಚಸ್ಸನ್ನ ಕಳೆದುಕೊಳ್ಬೇಕಾಗತ್ತೆ. ಆದ್ರಿಂದ ಇದು ತಿರಸ್ಕರಿಸಲ್ಪಟ್ಟಿದೆ ಅಂತ ಹೇಳಿದಾಗ, ಈಗ ಪುರೋಹಿತರು ತಮ್ಮ ಆತ್ಮೋದ್ಧಾರಕ್ಕೆ ಅಡ್ಡಿಯಾದರೂ ಪರವಾಗಿಲ್ಲ, ಗೃಹಸ್ಥರಲ್ಲಿ ಸಮಾಜದಲ್ಲಿ ಸತ್ಕಾರ್ಯಗಳು ವೈದಿಕ ಪರಂಪರೆಯಲ್ಲಿ ಹೇಳಲ್ಪಟ್ಟಿರುವಂತಹ ಯಜ್ಞಯಾಗಾದಿಗಳು ಪೂಜೆ ಪುರಸ್ಕಾರಾದಿಗಳು ನಡೆಯುವುದರ ಮೂಲಕ ಸಮಾಜ ಸುಭದ್ರವಾಗಿರುತ್ತದೆ, ಸುಸಂಸ್ಕೃತವಾಗಿರುತ್ತದೆ ಅನ್ನೋ ಕಾರಣದಿಂದ ಸಮಾಜ ಸುಸಂಸ್ಕೃತವಾಗಿರಲು, ವೈದಿಕ ಪರಂಪರೆಯಲ್ಲಿ ಸದೃಢವಾಗಿ ಬದ್ಧವಾಗಿರಲು ತಮ್ಮ ಆತ್ಮೋದ್ಧಾರವನ್ನು ಕೂಡ ಅವರು ನಾಶ ಮಾಡ್ಕೊಳ್ಳೋದಕ್ಕೆ ತಯಾರಾಗಿರುವಂಥವರು ಪುರೋಹಿತರು ಅಂತ. ಇವಾಗ ಪುರೋಹಿತರು ಅದೆಷ್ಟು ದೊಡ್ಡ ತ್ಯಾಗ ಅಂತ ಹೇಗೆ ಹೇಳಬಹುದು ಅಂತ ಹೇಳಿದ್ರೆ, ದೀಪ ತನ್ನನ್ನು ತಾನು ಉರಿಸ್ಕೊಂಡು ಇನ್ನೊಬ್ಬರಿಗೆ ಬೆಳಕು ಕೊಡೋದು ಅಂತ ಹೇಳ್ತದಲ್ಲ, ಅದು ಈ ಪುರೋಹಿತರಿಗೆ ಸರಿಯಾಗಿ ಒಪ್ಪುವಂತಹ ದೃಷ್ಟಾಂತ. ಅವರು ತಮ್ಮ ಬ್ರಹ್ಮಜ್ಞಾನವನ್ನು ಬ್ರಹ್ಮವರ್ಚಸ್ಸನ್ನು ಕಳೆದುಕೊಂಡು ಯಜ್ಞಯಾಗಾದಿಗಳನ್ನ ಮಾಡಿಸೋದಕ್ಕೆ ಹೋಗ್ತಾರೆ. ಅದರಿಂದ ಸಮಾಜ ಧರ್ಮ ಮಾರ್ಗದಲ್ಲಿ ನಡೀತಾ ಇರ್ತದೆ, ಸಮಾಜವು ಧರ್ಮಬದ್ಧವಾಗಿರುತ್ತದೆ ಇರಬೇಕು ಅನ್ನುವಂತಹದ್ರಿಂದ. ಅದನ್ನು ತಾವು ಗಮನಿಸಬಹುದು, ಪುರೋಹಿತರ ಒಂದು ತ್ಯಾಗ ಅದೆಷ್ಟು ದೊಡ್ಡದು ಅಂತ. ಇನ್ನೊಂದು ದೃಷ್ಟಿಯಲ್ಲಿ ನೋಡಿದಾಗ ಇದರಿಂದ ಪುರೋಹಿತರಿಗೆ ವಿಶೇಷವಾಗಿರುವಂತಹ ಜವಾಬ್ದಾರಿಯೂ ಬರುತ್ತೆ. ಏನ್ ಜವಾಬ್ದಾರಿ ಅಂದ್ರೆ, ನಾನು ಕೇವಲ ದುಡ್ಡುಗೋಸ್ಕರ ಪೌರೋಹಿತ್ಯ ಮಾಡಿದರೆ ಬ್ರಹ್ಮವರ್ಚಸ್ಸು ದಿನಕ್ಕೆ ಹಾಳಾಗ್ತಾ ಇರ್ತದೆ, ನಾಶವಾಗ್ತಾ ಇರ್ತದೆ. ಹಾಗೆ ನಾಶವಾಗಿರುವಂತಹ ಬ್ರಹ್ಮವರ್ಚಸ್ಸನ್ನ ಮತ್ತೆ ಪಡ್ಕೊಳ್ಳೋದಕ್ಕೆ ಏನ್ ಮಾಡಬೇಕು? ಮತ್ತೆ ಸಾಧನೆ ಮಾಡಬೇಕು, ಮತ್ತೆ ತಪಶ್ಚರ್ಯ ಮಾಡಬೇಕು. ಮತ್ತೆ ಮರುದಿವಸ ಪೌರೋಹಿತ್ಯ ಮಾಡಿದಾಗ ಮತ್ತೆ ಹೋಯ್ತಲ್ಲ ಅಂದ್ರೆ ಮತ್ತೆ ಅದರ ಮರುದಿವಸ ಮತ್ತೆ ತಪಶ್ಚರ್ಯ ಮಾಡಬೇಕು. ಹಾಗಾಗಿ ನಿತ್ಯವೂ ವೇದಾಧ್ಯಯನ ನಿರತನಾಗಿರುವಂಥವನಿಗೆ ನಿತ್ಯವೂ ತನ್ನ ಆತ್ಮೋದ್ಧಾರಕ್ಕಾಗಿ ಜಪ ತಪ ಅನುಷ್ಠಾನಗಳು, ವೃತ ನಿಯಮಗಳು, ತಪಶ್ಚರ್ಯಾದಿಗಳನ್ನ ಆತ್ಮೋದ್ಧಾರಕ್ಕೋಸ್ಕರವಾಗಿ ಪ್ರತ್ಯೇಕವಾಗಿ ಮಾಡಿಕೊಳ್ಬೇಕು. ಇದು ಅವನ
ಕೆಲಸಗಳಲ್ಲಿ ಇದು ಹೆಚ್ಚಿನ ಕೆಲಸ. ತನಗೋಸ್ಕರ ಅಂಥೇಳಿ ಅವನು ಪ್ರತ್ಯೇಕವಾಗಿ ಜಪತಪ ಅನುಷ್ಠಾನಾದಿಗಳನ್ನು ಮಾಡಿಕೊಳ್ಬೇಕು. ಹಾಗಾದಾಗ ಮಾತ್ರ ಹೀಗೆ ಅವನಿಗೆ ದಕ್ಷಿಣಾರೂಪದಲ್ಲಿ ಬರಬಹುದಾಗಿರುವಂತಹ ಬ್ರಹ್ಮವರ್ಚಸದ ವ್ಯಯ ಅನ್ನುವಂತಹದ್ದನ್ನ, ವ್ಯಯವಾಗಿರುವುದನ್ನ ಮತ್ತೆ ಅವನು ವೃದ್ಧಿಸ್ಕೊಳ್ಳೋದಕ್ಕೆ ಸಾಧ್ಯ ಅನ್ನುವಂತಹ ಮಾತನ್ನು ನಾವು ಈ ಮೂಲಕ ನೋಡ್ತೇವೆ. ಕರ್ಮ ವಿಪಾಕ ಅನ್ನುವಂತಹ ಗ್ರಂಥದಲ್ಲಿ ಯಾವ ಪುರೋಹಿತನು ಕೇವಲ ದುಡ್ಡಿನಾಸೆಗೋಸ್ಕರ ಯಜ್ಞಯಾಗಾದಿಗಳನ್ನು ಮಾಡಿಸ್ತಾನೆಯೋ, ಯಾವ ಅರ್ಚಕನು ಕೇವಲ ದುಡ್ಡುಗೋಸ್ಕರ ದೇವಾಲಯಗಳಲ್ಲಿ ಅರ್ಚಕತ್ವ ಮಾಡ್ತಾನೆಯೋ, ಯಾವ ಮಠಾಧಿಪತಿಯು, ಪೀಠಾಧಿಪತಿಗಳು, ಸನ್ಯಾಸಿಗಳು ಏನಿರ್ತಾರೆ ಅವರು ಕೇವಲ ದುಡ್ಡಿಗೋಸ್ಕರ ಆ ಸ್ಥಾನಕ್ಕೆ ಬಂದು ಕುಳಿತಿರ್ತಾರೆಯೋ ಅವರು ಮುಂದಿನ ಜನ್ಮದಲ್ಲಿ ಶ್ವಾನ ಯೋನಿಯಲ್ಲಿ ಹುಟ್ಟುತ್ತಾರೆ ಅನ್ನುವಂಥದ್ದು ಹೇಳ್ತಾರೆ. ಪೌರೋಹಿತ್ಯಂ ಚಾರ್ಚಕತ್ವಂ ಮಾಠಾಪತ್ಯಂ ತಥೈವ ಚ ಯಃ ಕರೋತಿ ಸ ದೇವೋಪಿ ಶ್ವಾನ ಯೋನಿಂ ಸಮಶ್ನುತೆ. ಅವನು ದೇವತೆಯಾಗಿದ್ರೂ ಕೂಡ ಈ ಕೆಲಸ ಮಾಡೋದರಿಂದ, ಅಂದ್ರೆ ಕೇವಲ ದುಡ್ಡಿಗೋಸ್ಕರ ಕೆಲಸ ಮಾಡುವುದರಿಂದ, ಕೇವಲ ದುಡ್ಡಿಗೋಸ್ಕರ ಯಾವಾಗ ಆಗುತ್ತೆ, ಯಾವಾಗ ನಾವು ಆತ್ಮೋದ್ಧಾರಕ್ಕೋಸ್ಕರವಾಗಿ ವಿಶೇಷ ಜಪತಪ ಅನುಷ್ಠಾನಾದಿಗಳನ್ನ, ವೇದಾಧ್ಯಯನಗಳನ್ನ ಮಾಡಿಕೊಳ್ಳುವುದಿಲ್ಲವೋ ಆವಾಗ ಅದು ಕೇವಲ ದುಡ್ಡಿಗೋಸ್ಕರ ಪೌರೋಹಿತ್ಯ, ಅರ್ಚಕತ್ವ, ಮಾಠಾಪತ್ಯ ಮಾಡಿದಾಗ ಆಗುತ್ತೆ. ಆವಾಗ ಅವರು ಮುಂದಿನ ಜನ್ಮದಲ್ಲಿ ಶ್ವಾನ ಯೋನಿಯಲ್ಲಿ ಹುಟ್ಟುತ್ತಾರೆ ಅನ್ನುವ ಮಾತನ್ನ ಕರ್ಮ ವಿಪಾಕ ಅನ್ನುವಂತಹ ಗ್ರಂಥದಲ್ಲಿ ಹೇಳಲ್ಪಟ್ಟಿದೆ. ಆದ್ರಿಂದ ವಿಶ್ವರೂಪನು ಈ ಮಾತನ್ನ ಹೇಳಿ ಮುಂದೆ ಏನು ಹೇಳ್ತಾನೆ, ಆದರೂ ಕೂಡ ತಾವುಗಳು ನನಗಿಂತ ಹಿರಿಯರು, ಪಿತೃಸ್ಥಾನದಲ್ಲಿ ಇರುವಂಥವ್ರು, ನಿಮ್ಮ ಮಾತುಗಳು ನನಗೆ ಆದೇಶ ರೂಪದಲ್ಲಿ ಇರುವಂಥವ್ರು, ಅದನ್ನು ನಾನು ತಿರಸ್ಕರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ನೀವುಗಳು ಹೇಳಿದಂತೆ ನಾನು ಈ ನಿಮ್ಮ ದೇವತೆಗಳ ಪೌರೋಹಿತ್ಯವನ್ನು ಒಪ್ಪಿಕೊಳ್ಳುತ್ತೇನೆ ಅನ್ನುವಂತಹ ಮಹಾನ್ ತ್ಯಾಗದ ಮಾತನ್ನ ವಿಶ್ವರೂಪನು ಹೇಳ್ತಾನೆ. ತಥಾಪಿ ನ ಪ್ರತಿಬ್ರೂಯಾಂ ಗುರುಭಿಃ ಪ್ರಾರ್ಥಿತಂ ಕಿಯತ್ ಭವತಾಂ ಪ್ರಾರ್ಥಿತಂ ಸರ್ವಂ ಪ್ರಾಣೈರರ್ಥೈಶ್ಚ ಸಾಧಯೇ. ತಾವುಗಳು ಗುರುಗಳ ಸ್ಥಾನದಲ್ಲಿರೋ ಅಂದ್ರೆ ಹಿರಿಯರ ಸ್ಥಾನದಲ್ಲಿರುವರು, ನಿಮ್ಮ ಪ್ರಾರ್ಥನೆಯನ್ನು ನಾನು ನ ಪ್ರತಿಬ್ರೂಯಾಂ, ಅದಕ್ಕೆ ತಿರಸ್ಕಾರ ಮಾಡೋದಿಲ್ಲ, ಅದಕ್ಕೆ ಪ್ರತಿಯಾಗಿ ಹೇಳೋದಿಲ್ಲ. ನನ್ನ ಪ್ರಾಣ, ಶರೀರ ಇತ್ಯಾದಿಗಳನ್ನ ಎಲ್ಲ ರೀತಿಯಲ್ಲಿ ಸಕ್ಷಮವಾಗಿ ಬಳಸಿ ನಿಮ್ಮ ಕಾರ್ಯವನ್ನ ನಡೆಸ್ಕೊಡ್ತೇನೆ ಅಂತ. ನಾವೀಗ ಆಧುನಿಕ ಭಾಷೆಯಲ್ಲಿ ಹೇಳ್ತೀವಲ್ಲ, ನನ್ನ ಪ್ರಾಣ ಒತ್ತೆ ಇಟ್ಟಾದರೂ ನೀನು ಕೆಲಸ ಮಾಡ್ತೇನೆ, ಅದೇ ಅರ್ಥದಲ್ಲಿ ಹೇಳ್ತೇನೆ. ಪ್ರಾಣೈರ್ ಅರ್ಥೈಶ್ಚ ಸಾಧಯೇ, ನಿಮ್ಮ ಮಾತುಗಳನ್ನು ನಾನು ನನ್ನ ತನು ಮನಧನದ ಮೂಲಕವಾಗಿ ನಡೆಸ್ಕೊಡ್ತೇನೆ ಅನ್ನುವಂಥ ರೀತಿಯಲ್ಲಿ ಹೇಳ್ತಾರೆ. ಆವಾಗ ಇಂದ್ರನಿಗೆ ಒಂದು ರೀತಿಯ ಧೈರ್ಯ ಬರ್ತದೆ. ಆ ಪೌರೋಹಿತ್ಯನ್ನು ಒಪ್ಪಿಕೊಂಡ ತಕ್ಷಣ ವಿಶ್ವರೂಪನ ಏನ್ ಮಾಡ್ತಾನೆ, ತನ್ನ ತಪಶ್ಚರ್ಯದ ಸಾಧನೆಯನ್ನ ಬಳಸಿ ಶುಕ್ರಾಚಾರ್ಯನು ಈ ರಾಕ್ಷಸರಿಗೆ, ಅಸುರರಿಗೆ ಹೇಗೆ ರಕ್ಷಣೆಯನ್ನು ಕೊಡ್ತಾ ಇದ್ದಾನೆ ಅನ್ನೋದನ್ನು ಗಮನಿಸಿ ತನ್ನಲ್ಲಿರುವಂತಹ ವೈಷ್ಣವಿ ವಿದ್ಯೆಯನ್ನ ಪ್ರಯೋಗಿಸಿ ಆ ರಕ್ಷಣೆಯನ್ನ ಶಿಥಿಲಗೊಳಿಸ್ತಾನೆ. ಜೊತೆಗೆ ತನ್ನಲ್ಲಿರುವಂತಹ ಆ ವೈಷ್ಣವಿ ವಿದ್ಯೆಯನ್ನು ಈ ಇಂದ್ರನಿಗೆ ಧಾರೆ ಎರೆದು ಕೊಡ್ತಾನೆ. ಅದಕ್ಕೆ ಜಗತ್ತಿನಲ್ಲಿ ಪ್ರಸಿದ್ಧವಾಗಿರುವಂತಹ ನಾರಾಯಣ ಕವಚ ಅಂತ ಆ ಮಂತ್ರಗಳಿಗೆ ಹೆಸರು. ಈ ಕವಚ ಅನ್ನುವಂತಹದ್ದು ಉಪಾಸನಾ ಮಾರ್ಗದಲ್ಲಿ ಒಂದು ವಿಶಿಷ್ಟ ಸ್ಥಾನವನ್ನು ಹೊಂದಿರುವಂಥದ್ದು. ಅದು ಶೈವೋಪಾಸನ ಪದ್ಧತಿಯಲ್ಲಿಯೂ ಕವಚಗಳಿರ್ತವೆ. ಶಿವಕವಚ ಅಂತ ಇದೆ, ರುದ್ರಕವಚ ಅಂತ ಇದೆ. ವೈಷ್ಣವೋಪಾಸನೆಯಲ್ಲಿಯೂ ಕವಚಗಳಿದ್ದಾವೆ. ವೆಂಕಟೇಶ ಕವಚ, ನಾರಾಯಣ ಕವಚ, ಹೀಗಾಗಿ ಶಾಕ್ತೋಪಾಸನೆಯಲ್ಲಿಯೂ, ದೇವಿ ಉಪಾಸನೆಯಲ್ಲಿಯೂ ಕವಚಗಳಿದ್ದಾವೆ. ದುರ್ಗಾ ಸಪ್ತಶತಿ ಮಂತ್ರದ ಪ್ರಾರಂಭದಲ್ಲಿ ಕವಚ, ಅರ್ಗಲ, ಕೀಲಕ ಎನ್ನುವಂತಹ ಸ್ತೋತ್ರಗಳಿರ್ತವೆ. ದೇವಿ ಕವಚ ಅಂತ ಇದೆ. ಹಾಗೆ ದತ್ತೋಪಾಸನೆಯ ಮಾರ್ಗದಲ್ಲಿಯೂ ಕೂಡ
ಕವಚಗಳಿವೆ. ದತ್ತಾತ್ರೇಯ ವಜ್ರ ಕವಚ ಅಂತ ಇದೆ, ದತ್ತಾತ್ರೇಯ ಕವಚ ಅಂತ ಇದೆ. ಹೀಗೆ ಈ ಕವಚಗಳು ಅಂದ್ರೆ ಕವಚ ಎಂಬ ಹೆಸರಿನಿಂದ ಸೂಚಿಸಲ್ಪಡಿರುವಂತಹ ಸ್ತೋತ್ರಗಳು ಉಪಾಸನಾ ಮಾರ್ಗದಲ್ಲಿ ರಕ್ಷಣೆಗಾಗಿ ಬಳಸ್ತಾರೆ. ಯಾರು ಈ ಕವಚವನ್ನ ಪಾರಾಯಣ ಅನುಷ್ಠಾನ ಮಾಡ್ತಾರೆಯೋ ಅದಕ್ಕೆ ವಿಧಿ ಇರುತ್ತದೆ, ಅದಕ್ಕೆ ವಿನಿಯೋಗ ಇರುತ್ತೆ, ಅದಕ್ಕೆ ದೇವತೆ ಇರುತ್ತೆ, ಅದಕ್ಕೆ ಶಕ್ತಿ ಅಂತ ಇರುತ್ತೆ, ಅದಕ್ಕೆ ಆ ಮಂತ್ರ ಅಂತ ಇರುತ್ತದೆ, ಬೀಜ ಅಂತ ಇರುತ್ತದೆ, ಕೀಲಕ ಅಂತ ಇರುತ್ತದೆ. ಆ ಎಲ್ಲವನ್ನೂ ಹೇಳಿ ನ್ಯಾಸ ಅಂತ ಇರುತ್ತದೆ, ಜಪ ಇರ್ತದೆ. ಆ ಎಲ್ಲವನ್ನು ಮಾಡಿ ನಂತರ ಈ ಸ್ತೋತ್ರ ಪಾರಾಯಣ ಪಠಣ ಮಾಡುವಂತಹದ್ದು ಇರುತ್ತೆ. ಆ ಕ್ರಮದಲ್ಲಿಯೇನೆ ಮಾಡಬೇಕು. ಅದನ್ನು ಆ ಕ್ರಮದಲ್ಲಿ ಮಾಡೋದಕ್ಕೆ ಉಪಾಸನಾ ಮಾರ್ಗದಲ್ಲಿ ನಾನು ಈಗಾಗಲೇ ಹೇಳಿದಂತೆ ಪ್ರಧಾನವಾಗಿ ಬೇಕಾಗಿರುವಂತಹದ್ದು ಗುರು ಉಪದೇಶ. ಆ ಉಪದೇಶ, ಮಂತ್ರದ ಉಪದೇಶ ತೆಗೆದುಕೊಂಡು ಅದರ ಮೂಲಕ ನ್ಯಾಸಾದಿಗಳು ಹೇಳಿ ಆಮೇಲೆ ಈ ಸ್ತೋತ್ರಗಳನ್ನು ಹೇಳುವಂತಹದ್ದು. ಇದು ಸಾಧಾರಣ ಉಪಾಸನ ಮಾರ್ಗ. ಈ ಕವಚದಲ್ಲಿ ವಿಶೇಷವಾಗಿ ರಕ್ಷಣೆಗೋಸ್ಕರ ಹೇಳಲಾಗ್ತದೆ. ಕವಚಗಳನ್ನು, ಯಾವುದೇ ಕವಚ ಇರಲಿ, ಈ ಕವಚಗಳಲ್ಲಿ ಯಾವ ಉದ್ದಿಷ್ಟ ದೈವದ ಕವಚವನ್ನು ನಾವು ಹೇಳ್ತಾ ಇದ್ದೇವೆ, ಪ್ರಸ್ತುತದಲ್ಲಿ ನಾರಾಯಣ ಕವಚ, ಆ ದೈವದ ಬೇರೆ ಬೇರೆ ರೂಪಗಳು, ಬೇರೆ ಬೇರೆ ನಾಮಗಳು ನನ್ನ ಶರೀರದ ಬೇರೆ ಬೇರೆ ಅಂಗಾಂಗಗಳನ್ನು ರಕ್ಷಿಸಲಿ ಅಂತ ಕೇಳ್ಕೊಳ್ತೇವೆ. ರಾಮರಕ್ಷಾ ಸ್ತೋತ್ರದಲ್ಲಿಯೂ ಬರುತ್ತೆ, ಶಿರೋಮೇ ರಾಘವ ಪಾತು ಅಂತೆಲ್ಲ ಬರುತ್ತೆ. ಹಾಗೇನೆ ಅದೇ ತರ ಇದರಲ್ಲಿಯೂ ಇರುತ್ತೆ. ಈ ಹೆಸರಿನ ರೂಪ ನನ್ನ ಶರೀರದ ಈ ಅಂಗವನ್ನ ರಕ್ಷಿಸಲಿ ಅಂತ, ಕಾಪಾಡಲಿ ಅಂತ. ಶರೀರದ ಅಂಗಾಂಗಗಳ ರಕ್ಷಣೆ ಬೇಡಿಕೊಳ್ಳಲಾಗುತ್ತೆ ಅದರಲ್ಲಿ. ಜೊತೆಗೆ ಯಾವ್ಯಾವ ಶಸ್ತ್ರಗಳಿಂದಲೂ ನನಗೆ ನಾಶ ಆಗಬಾರ್ದು, ಆ ಶಸ್ತ್ರದಿಂದ ನನಗೆ ರಕ್ಷಿತವಾಗಲಿ ಅಂತ, ಖಡ್ಗದಿಂದ ರಕ್ಷಿತವಾಗಲಿ, ಭೃಷುಂಡಿಯಿಂದ ರಕ್ಷಿತವಾಗಲಿ, ಬಾಣದಿಂದ ರಕ್ಷಿತವಾಗಲಿ, ಗದೆಯಿಂದ ರಕ್ಷಿತವಾಗಲಿ, 85 ಅಸ್ತ್ರಗಳಿಂದಲೂ ರಕ್ಷಣೆ ಸಿಗಲಿ ಅಂತ ಕೇಳ್ಕೊಳ್ಳಲಾಗುತ್ತೆ. ಜೊತೆಗೆ ಪ್ರಾಣಿಗಳಿಂದಲೂ ರಕ್ಷಣೆ ಸಿಗಲಿ, ಅಂದ್ರೆ ಕ್ರೂರ ಮೃಗಗಳಿಂದಲೂ ರಕ್ಷಣೆ ಸಿಗಲಿ, ಕಣ್ಣಿಗೆ ಕಾಣದೇ ಇರುವಂತಹ ಭೂತ ಪ್ರೇತಾದಿಗಳು ಅವುಗಳಿಂದಲೂ, ಅವುಗಳು ಕೂಡ ನಮಗೇನು ಮಾಡದೇ ಇರಲಿ, ಅವುಗಳಿಂದಲೂ ರಕ್ಷಣೆ ಸಿಗಲಿ. ದಿಕ್ಕುಗಳಿಂದಲೂ ಬರಬಹುದಾಗಿರುವಂತಹದ್ದು ಯಾವ ದಿಕ್ಕಿನಿಂದಲೂ ನಮಗೆ ಅಪಾಯ ಅನ್ನೋದು ಬಾರದಿರಲಿ, ಅಂದ್ರೆ ಪೂರ್ವದಿಂದ ಈ ರೂಪ ರಕ್ಷಿಸಲಿ, ದಕ್ಷಿಣದಿಂದ ಈ ಹೆಸರು ರಕ್ಷಿಸಲಿ, ಪಶ್ಚಿಮದಿಂದ ಈ ಹೆಸರು ರಕ್ಷಿಸಲಿ ಅನ್ನೋ ರೀತಿಯಲ್ಲಿ ಬೇರೆ ಬೇರೆ ರೂಪಗಳು, ಬೇರೆ ಬೇರೆ ನಾಮಗಳು, ಬೇರೆ ಬೇರೆ ದಿಕ್ಕುಗಳಿಂದ ರಕ್ಷಣೆ ಮಾಡಲಿ ಅಂತ ಹೇಳಿ. ಆಮೇಲೆ ಜಲದಿಂದ ರಕ್ಷಣೆ ಇರಲಿ, ಅಗ್ನಿಯಿಂದ ರಕ್ಷಣೆ ಇರಲಿ, ಭೂಮಿಯಿಂದ ರಕ್ಷಣೆ ಇರಲಿ, ಬೇರೆ ಬೇರೆ ಹೆಸರುಗಳು. ಈ ಪ್ರಸ್ತುತ ನಾರಾಯಣ ವರ್ಮದಲ್ಲಿ ಮತ್ಸ್ಯಾವತಾರವು ನನ್ನನ್ನು ಜಲದಿಂದ ರಕ್ಷಿಸಲಿ, ವಾಮನ ಅವತಾರವು ನನ್ನನ್ನು ಪಾದದಿಂದ ರಕ್ಷಿಸಲಿ, ಭೂಮಿಯಲ್ಲಿ ರಕ್ಷಿಸಲಿ ಎನ್ನುವ ರೀತಿಯಲ್ಲಿ ನಾವು ನೋಡ್ತೇವೆ. ಹೀಗೆ ಕವಚಗಳು ಅಂತ ಎಲ್ಲ ಉಪಾಸನಾ ಮಾರ್ಗದಲ್ಲಿ ಇರ್ತವೆ. ಯಾರಿಗೆ ಶತ್ರು ಭಯ ಇರ್ತದೆಯೋ ಅವರುಗಳು ಇದನ್ನು ಬಳಸ್ತಾರೆ, ಯಾರಿಗೆ ಪ್ರೇತ ಭಯ ಇರ್ತದೋ ಅವರುಗಳು ಇದನ್ನು ಬಳಸ್ತಾರೆ, ಯಾರಿಗೆ ವಾಮಾಚಾರದ ಭಯ ಇರುತ್ತೋ ಅವರುಗಳು ಇದನ್ನು ಬಳಸ್ತಾರೆ. ಅದಕ್ಕೆಲ್ಲ ವಿಧಿ ವಿಧಾನ ಇದೆ. ಅದರಲ್ಲಿಯೇ ಪಳಗಿರುವಂತಹವರು ಉಪಾಸಕರು ಇರ್ತಾರೆ. ಅವರುಗಳ ಮೂಲಕ ಉಪದೇಶ ಪಡೆದುಕೊಂಡಂಥವರ ಮೂಲಕ ಮಾಡಿಸುವ ಸಂಪ್ರದಾಯವೂ ಇರುತ್ತೆ. ತಾವಾಗಿಯೇನೆ ಉಪದೇಶ ಪಡೆದುಕೊಂಡು ಆ ನಿಯಮಗಳನ್ನು ಪಾಲಿಸ್ತಾ ತಾವಾಗಿಯೇ ಮಾಡುವಂತಹ ಸಂಪ್ರದಾಯವೂ ಇರುತ್ತೆ. ಇದಕ್ಕೆ ಉಪಾಸನಾ ಮಾರ್ಗದಲ್ಲಿ ಕವಚ ಅನ್ನುವಂತಹದ್ದು ವಿಶಿಷ್ಟವಾಗಿರುವಂಥದ್ದು. ಅಂತಹ ವೈಷ್ಣವೋಪಾಸನ ಮಾರ್ಗದಲ್ಲಿ ನಾರಾಯಣ ಕವಚ ಅನ್ನುವಂತಹದ್ದು 23 ಶ್ಲೋಕಗಳಿಂದ ಕೂಡಿರುವಂತಹದ್ದು. ಅದಕ್ಕೆ ಮಂತ್ರ ಓಂ ನಮೋ ನಾರಾಯಣಾಯ ಅನ್ನುವಂತಹದ್ದೇ ಮಂತ್ರ. ಆ ಮಂತ್ರಕ್ಕೆ ಬೀಜ, ಶಕ್ತಿ, ಕೀಲಕ ಇತ್ಯಾದಿಗಳನ್ನೆಲ್ಲವನ್ನು ಹೇಳಿ ವಿನಿಯೋಗ ಮಾಡಿ ಕರನ್ಯಾಸ, ಅಂಗನ್ಯಾಸ ಇತ್ಯಾದಿಗಳನ್ನು ಮಾಡಿ ಧ್ಯಾನ ಶ್ಲೋಕವನ್ನು ಹೇಳಿ ಜಪವನ್ನು ಮಾಡಿ ಆಮೇಲೆ ಈ ಸ್ತೋತ್ರಗಳನ್ನು, ನಾರಾಯಣ ಕವಚ ಸ್ತೋತ್ರಗಳನ್ನು
ಪಾರಾಯಣ ಮಾಡುವಂತಹದ್ದು ಈ ಕ್ರಮ. ಈ ನಾರಾಯಣ ಕವಚವನ್ನ ವಿಶ್ವರೂಪನು ಇಂದ್ರನಿಗೆ ಕೊಡ್ತಾನೆ. ಆ ಕವಚವನ್ನು ಧರಿಸಿದ ಅವನು ಹೇಳಿದ ಪ್ರಕಾರದಲ್ಲಿ ಆ ಕವಚದ ವಿನಿಯೋಗ ಇತ್ಯಾದಿಗಳನ್ನು ಮಾಡಿ ಅದನ್ನು ಧರಿಸಿದಾಗ ಇಂದ್ರನು ಬಹಳ ಸುರಕ್ಷಿತವಾಗಿ ಇರ್ತಾನೆ ಮತ್ತು ವಿಶೇಷ ಸಾಮರ್ಥ್ಯವನ್ನ ತೆಗೆದುಕೊಳ್ತಾನೆ. ಆ ಸಾಮರ್ಥ್ಯದ ಮೂಲಕ, ಈ ಸಾಮರ್ಥ್ಯ ಅನ್ನುವಂಥದ್ದು ಅವನಿಗೆ ಈಗಾಗಲೇ ಇಂದ್ರನು ಮಹಾಪರಾಕ್ರಮಿ, ವೇದಗಳಲ್ಲಿ ಇದ್ದದ್ದೇ. ಪರಾಕ್ರಮಕ್ಕೆ ಇನ್ನೊಂದು ಹೆಸರು ಇಂದ್ರ ಅಂತಲೇ ಇದೆ, ವರ್ಣನೆಗಳಿದ್ದಾವೆ. ಪರಾಕ್ರಮನಿಗೆ ಇದ್ದದ್ದೇನೆ. ಆದರೆ ಅವನಿಗೆ ಸಹಜವಾಗಿ ಇರಬೇಕಾಗಿರುವಂತಹ ಗುರುಗಳ ಆಶೀರ್ವಾದ ಎನ್ನುವಂತಹ ಒಂದು ಕವಚ ತನ್ನ ಅಹಂಕಾರದಿಂದ ಕಳೆದುಕೊಂಡಿರ್ತಾನೆ. ಆ ಜಾಗವನ್ನು ತುಂಬೋದಕ್ಕೆ ವಿಶ್ವರೂಪನು ಈ ನಾರಾಯಣ ಕವಚ ಅನ್ನೋದನ್ನ ಕೊಟ್ಟಿರ್ತಾರೆ. ಆ ನಾರಾಯಣ ಕವಚನ ಪ್ರಯೋಗದಿಂದ ಇಂದ್ರನು ರಾಕ್ಷಸರನ್ನ ಮತ್ತೆ ಪುನಃ ಪಲಾಯನ ಮಾಡ್ತಾನೆ. ಆ ಯುದ್ಧದಲ್ಲಿ ಅವನಿಗೆ ಗೆಲುವು ಉಂಟಾಗುತ್ತೆ. ರಾಕ್ಷಸರು ಪುನಃ ಸ್ವರ್ಗದಿಂದ ಪಲಾಯನ ಮಾಡಿ ತಮ್ಮ ಪಾತಾಳಕ್ಕೆ ಹೋಗುವಂತವ್ರಾಗ್ತಾರೆ. ಇವಾಗ ಇಂದ್ರನಿಗೆ ಬಂದಿರುವಂತಹ ಕುತ್ತು ನಿವಾರಣೆ ಆಯಿತು, ಆಪತ್ತು ನಿವಾರಣೆ ಆಯಿತು. ಈ ಕಡೆ ಆ ವಿಶ್ವರೂಪನು ಅವನಿಗೆ 3 ತಲೆ ಅಂತ ಹೇಳ್ತಾನೆ. ಒಂದು ತಲೆ ಸೋಮರಸವನ್ನು ಪಾನ ಮಾಡುವುದಕ್ಕೆ, ಇನ್ನೊಂದು ತಲೆ ಸುರಾಪಾನವನ್ನು ಮಾಡುವುದಕ್ಕೆ, ಮತ್ತೊಂದು ತಲೆ ಅನ್ನಾದಾದಿಗಳ ಆಹಾರವನ್ನು ಸ್ವೀಕರಿಸುವುದಕ್ಕೆ. ಅವನು ಪ್ರತಿನಿತ್ಯವೂ ಯಜ್ಞಗಳನ್ನು ಮಾಡುವಾಗ ಜೋರಾಗಿ ಎಲ್ಲರಿಗೂ ಕೇಳಿಸುವಂತೆ ದೇವತೆಗಳಿಗೆ ಆಹುತಿಯನ್ನು ಕೊಡ್ತಾ ಇದ್ದ, ಹವನವನ್ನು ಕೊಡ್ತಾ ಇದ್ದ. ಅದೇ ಸಂದರ್ಭದಲ್ಲಿಯೇನೆ ಯಾರಿಗೂ ಕೇಳದಂತೆ ತುಂಬ ಕಡಿಮೆ ಧ್ವನಿಯಲ್ಲಿ ತನ್ನ ತಾಯಿಯ ಮೂಲಕವಾಗಿ ಬಂದಿರುವಂತಹ ಸಂಬಂಧಿಕರಾದ ಅಸುರರಿಗೂ ಕೂಡ ಅವನ ಆಹುತಿಗಳನ್ನು ಕೊಡ್ತಾ ಇದ್ದ. ಈಗ ನೋಡಿ, ಅವನು ಇರೋದು ದೇವತೆಗಳ ಸೈಡಲ್ಲಿ, ದೇವತೆಗಳ ಪೌರೋಹಿತ್ಯವನ್ನು ವಹಿಸಿಕೊಂಡಿರುವವನು. ಆದರೂ ತಾಯಿಯ ಸಂಬಂಧದಿಂದ ಅವನು ಆ ಅಸುರರಿಗೂ ಕೂಡ ತಾನು ನಿತ್ಯ ಮಾಡುವಂತಹ ಹವನದಲ್ಲಿ ಹವಿರ್ಭಾಗವನ್ನು ಅರ್ಪಿಸ್ತಾ ಇದ್ದ. ಏನ್ರಿ ಆಗುತ್ತೆ ಹವಿರ್ಭಾಗ ಅರ್ಪಿಸೋದ್ರಿಂದ ಅಂತ ಕೇಳಿದ್ರೆ, ಇದಕ್ಕೆ ಉತ್ತರ ಏನೋ ಭಗವದ್ಗೀತೆಯಲ್ಲಿ ನಾವು ನೋಡ್ತೇವೆ. ಬಹಳ ಮಹತ್ವದ ವಿಷಯ, ಗಮನದಲ್ಲಿ ಇಟ್ಕೊಂಡಿರಿ. ಸಹ ಯಜ್ಞ ಪ್ರಜಾ ಸೃಷ್ಟ್ವಾ ಪುರೋವಾಚ ಪ್ರಜಾಪತಿ ಅನೇನ ಪ್ರಸವಿಷ್ಯದ್ದಂ ಏಷವೋಸ್ತ್ವಿಷ್ಟ ಕಾಮಧುಕ. 3ನೇ ಅಧ್ಯಾಯದಲ್ಲಿ ಭಗವಂತನು ಯಜ್ಞವನ್ನು ಮತ್ತು ಪ್ರಜೆಗಳನ್ನು ಒಟ್ಟಿಗೆ ಸೃಷ್ಟಿ ಮಾಡಿ, ಈ ಯಜ್ಞವೇ ನಿಮಗೆ ಬೇಕಾಗಿರುವಂತಹ ಎಲ್ಲ ಬೇಡಿಕೆಗಳನ್ನು ಈಡೇರಿಸಲಿ ಅನ್ನುವಂತಹ ಮಾತನ್ನು ಹೇಳಿ, ಇದರಿಂದ ನಿಮ್ಗೆ ಏನೇನು ಬೇಕೋ, ಯಜ್ಞದ ಮೂಲಕ ಏನೇನು ಬೇಕೋ ಅದನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾನೆ. ಹೇಳಿ ಮುಂದಿನ ಶ್ಲೋಕದಲ್ಲಿ ಏನು ಹೇಳ್ತಾನೆ? ಈ ಯಜ್ಞದ ಮೂಲಕ ನೀವು ಏನ್ ಮಾಡಬೇಕು? ದೇವತೆಗಳಿಗೆ ಹವಿಸ್ಸನ್ನ ಅರ್ಪಿಸಬೇಕು. ಹವಿಸ್ಸನ್ನ ಅರ್ಪಿಸಿದಾಗ ಆ ಹವಿಸ್ಸೇ ದೇವತೆಗಳಿಗೆ ಆಹಾರ. ಯಾವಾಗ ಆಹಾರ ಸಮೃದ್ಧವಾಗಿರುತ್ತದೆಯೋ ಆವಾಗ ಅವರು ಸಶಕ್ತರಾಗಿರುತ್ತಾರೆ. ಯಾವಾಗ ಅವರು ಸಶಕ್ತರಾಗಿರ್ತಾರೆಯೋ ಆವಾಗ ವರಗಳನ್ನು ಕೊಡುವಂತಹ ಸಾಮರ್ಥ್ಯ ಉಳ್ಳವರಾಗಿರ್ತಾರೆ. ಯಾವಾಗ ಯಜ್ಞ ಯಾಗಾದಿಗಳು ನಡೆಯೋದಿಲ್ವೋ ಆವಾಗ ದೇವತೆಗಳು ನಿಸ್ತೇಜರಾಗ್ತಾರೆ. ನಿಸ್ತೇಜರಾದಾಗ ಅವರು ಕೊಡುವಂತಹ ವರ ಸಾಮರ್ಥ್ಯ ಕಡಿಮೆಯಾಗುತ್ತೆ. ಇದರರ್ಥ ನಾವು ನಮ್ಮ ಏಳಿಗೆಗಾಗಿ ದೇವತೆಗಳ ಮೇಲೆ ಎಷ್ಟು ನಿರ್ಭರವಾಗಿದ್ದೇವೆಯೋ ಹಾಗೆಯೇ ದೇವತೆಗಳು ಕೂಡ ತಮ್ಮ ಅಸ್ತಿತ್ವ ಅಥವಾ ತಮ್ಮ ಸಾಮರ್ಥ್ಯಕ್ಕಾಗಿ, ಶಕ್ತಿಗಾಗಿ ನಮ್ಮ ಮೇಲೆ ಅವಲಂಬಿತವಾಗಿದ್ದಾರೆ. ನಮಗೂ ದೇವತೆಗಳಿಗೂ ಮಧ್ಯದಲ್ಲಿರುವಂತಹ ಗಂಟು ಈ ಯಜ್ಞ. ಯಜ್ಞದ ಮೂಲಕ ನಾವು ದೇವತೆಗಳಿಗೆ ಹವಿಸ್ಸನ್ನ ಕೊಡ್ತೇವೆ. ದೇವತೆಗಳು ಮಳೆಯ ಮೂಲಕ ನಮಗೆ ವರವನ್ನ ಕೊಡ್ತಾರೆ. ಸಕಾಲಕ್ಕೆ ಸಪ್ರಮಾಣದಲ್ಲಿ ಮಳೆ ಉಂಟಾದಾಗ ಭೂಮಿ ಸಸ್ಯಶಾಲಿನಿಯಾಗಿ
ಧಾನ್ಯ ಸಂಪತ್ತು ಬೆಳೆಯುತ್ತೆ. ಆವಾಗ ರೋಗಾದಿಗಳು ಬರೋದಿಲ್ಲ. ಸಕಾಲದಲ್ಲಿ ಮಳೆಯಾದಾಗ ರೋಗಾದಿಗಳು ಬರೋದಿಲ್ಲ. ಆ ಕಾಲ ತಪ್ಪಿದಾಗಲೇನೆ ರೋಗ ರುಜಿನಗಳು ಬರುವಂಥದ್ದು. ಧಾನ್ಯ ಸಮೃದ್ಧಿ ಹೆಚ್ಚಾದಾಗ ಇಡೀ ಸಮಾಜದಲ್ಲಿ ತನ್ನಷ್ಟಕ್ಕೆ ತಾನೇ ಸಮೃದ್ಧಿ ಅನ್ನೋದು, ಅಭಿವೃದ್ಧಿ ಅನ್ನೋದು ಬೆಳೆಯುತ್ತೆ. ಈ ಮೂಲಕವಾಗಿ ದೇವತೆಗಳು ಮಳೆಯ ಮೂಲಕ ನಮಗೆ ವರವನ್ನು ಕೊಡುತ್ತಾರೆ. ಈ ವ್ಯವಸ್ಥೆಯನ್ನೇ ಗೀತೆಯಲ್ಲಿ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ, ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತು ವಹ ಪರಸ್ಪರಂ ಭಾವಯಂತಹ ಶ್ರೇಯಸ್ ಸುಖಮವಾಪ್ನುಯಾತ್ ಅಂತ. ನೀವು ದೇವತೆಗಳ ಮೇಲೆ ನಿರ್ಭರ ಇರಿ ನಿಮ್ಮ ಏಳಿಗೆಗೋಸ್ಕರ, ದೇವತೆಗಳು ನಿಮ್ಮ ಮೇಲೆ ನಿರ್ಭರ ಇರ್ತಾರೆ ತಮ್ಮ ಸಾಮರ್ಥ್ಯಕ್ಕೋಸ್ಕರ. ಹಾಗಾಗಿ ನೀವು ಪರಸ್ಪರ ಒಬ್ಬರಿಗೊಬ್ಬರು ನಿರ್ಭರರಾಗಿದ್ದುಕೊಂಡು ಇಬ್ಬರೂ ಶ್ರೇಯಸ್ಸನ್ನು ಹೊಂದುವಂಥವರಾಗಿರಿ ಎನ್ನುವಂಥ ಮಾತನ್ನು ಗೀತೆಯಲ್ಲಿ ಭಗವಂತನು ಹೇಳಿರ್ತಾನೆ. ಅದನ್ನು ನಾವು ಇಲ್ಲಿ ಪ್ರಸ್ತುತದಲ್ಲಿ ಗಮನಿಸಿದರೆ, ವಿಶ್ವರೂಪನು ತಾನು ಮಾಡುವಂತಹ ಯಜ್ಞದಲ್ಲಿ ಹವಿರ್ಭಾಗವನ್ನು ರಾಕ್ಷಸರಿಗೂ ಕೊಡ್ತಾ ಇದ್ದಾನೆ, ಅಸುರರಿಗೂ ಕೊಡ್ತಾ ಇದ್ದಾನೆ. ಇದರ ಅರ್ಥ ಏನು ಅಂದ್ರೆ, ವಿಶ್ವರೂಪನು ದೇವತೆಗಳ ಪುರೋಹಿತನು, ದೇವತೆಗಳ ಮಾರ್ಗದರ್ಶನ ಮಾಡುವಂಥವನು, ರಹಸ್ಯದಲ್ಲಿ ದೇವತೆಗಳ ಶತ್ರುಗಳಾಗಿರುವಂತಹ ಅಸುರರನ್ನು ಪೋಷಿಸ್ತಾ ಇದ್ದಾನೆ, ಅವರನ್ನ ಸಶಕ್ತರನ್ನಾಗಿ ಮಾಡ್ತಾ ಇದ್ದಾನೆ, ಅವರನ್ನ ಸಮರ್ಥರನ್ನಾಗಿ ಮಾಡ್ತಾ ಇದ್ದಾನೆ. ಹೇಗೆ? ಅವರಿಗೆ ಯಜ್ಞದಲ್ಲಿ ಹವಿರ್ಭಾಗವನ್ನು ಕೊಡುವುದರ ಮೂಲಕ. ಒಂದು ದಿವಸ ಇದು ಆ ಇಂದ್ರನಿಗೆ ಗೊತ್ತಾಗ್ತದೆ. ಆವಾಗ ಕೋಪಾವಿಷ್ಟನಾಗಿರುವಂತಹ ಇಂದ್ರನು ತನ್ನ ಕೈಯಲ್ಲಿರುವಂತಹ ಖಡ್ಗದಿಂದ 3 ಶಿರಗಳನ್ನ ಛೇದನ ಮಾಡ್ತಾನೆ. ಸೋಮಪಾನ ಮಾಡುವಂತಹ ಶಿರ ಕಪಿಂಜಲ ಎನ್ನುವಂತಹ ಪಕ್ಷಿಯ ರೂಪದಲ್ಲಿ ಮಾರ್ಪಾಡಾಗಿ ಹಾರಿ ಹೋಗುತ್ತೆ. ಸುರಾಪಾನ ಮಾಡುತ್ತಿರುವಂತಹ ಶಿರ ಕಲವಿಂಕ ಅನ್ನುವಂತಹ ಪಕ್ಷಿ, ಅಂದ್ರೆ ಸಾಧಾರಣವಾಗಿ ಗುಬ್ಬಚ್ಚಿ, ಆ ಥರದ ಶರೀರವನ್ನ ಪಡೆದುಕೊಂಡು ಹಾರಿ ಹೋಗ್ತದೆ. ಅನ್ನಪಾನ ಮಾಡುವಂತಹ, ಅನ್ನ ಆಹಾರಗಳನ್ನು ಸ್ವೀಕರಿಸುವಂತಹ ಶಿರ ತಿತ್ತಿರಿ ಅನ್ನುವ ಪಕ್ಷದಲ್ಲಿ, ಅಂದ್ರೆ ನಾವು ಯಾವುದನ್ನು ಟಿಟ್ಟಿಭ ಅಂತ ಹೇಳ್ತೇವೆಯೋ ಆ ಪಕ್ಷಿಯ ರೂಪದಲ್ಲಿ ಆ ಪಕ್ಷಿಯ ರೂಪದಲ್ಲಿ ಶರೀರವನ್ನು ತಾಳುತ್ತದೆ, ಹಾರಿ ಹೋಗ. ಆದರೆ ವಿಶ್ವರೂಪನು ಬ್ರಾಹ್ಮಣನು. ಇವನ ಹತ್ಯೆಯಿಂದ ಇಂದ್ರನಿಗೆ ಬ್ರಹ್ಮದೋಷ ಅಂಟ್ಕೊಳ್ಳುತ್ತೆ. ಬ್ರಹ್ಮಹತ್ಯಾ ದೋಷ. ಬ್ರಹ್ಮಹತ್ಯಾ ದೋಷ ಗರುಡ ಪುರಾಣ ಇತ್ಯಾದಿ, ಕರ್ಮ ವಿಪಾಕ ಇತ್ಯಾದಿ ಗ್ರಂಥಗಳಲ್ಲಿ ಹೇಳ್ತಾರೆ, ಕಲ್ಪಾಂತದವರೆಗೂ ಆ ದೋಷ ಬಿಡೋದಿಲ್ಲ, ಆ ಪಾಪ ಉಳಿದುಕೊಂಡೇ ಉಳ್ಕೊಳ್ಳುತ್ತೆ, ಅದಕ್ಕೆ ಯಾವುದೇ ರೀತಿಯ ಪ್ರಾಯಶ್ಚಿತ್ತಗಳಿಲ್ಲ ಅನ್ನೋ ರೀತಿಯಲ್ಲಿ. ಇಂದ್ರನು ಆ ಬ್ರಹ್ಮಹತ್ಯಾ ದೋಷವನ್ನ ತಾನು ಸಮರ್ಥವಾಗಿ ನಿಭಾಯಿಸಬಲ್ಲ ಸಾಮರ್ಥ್ಯ ಉಳ್ಳವನಾಗಿದ್ರೂ ಮುಂದೆ ಜಗತ್ತಿನಲ್ಲಿ ಕೆಲವು ವಿಶಿಷ್ಟತೆಗಳನ್ನ ಕೊಡಬೇಕಾಗಿದೆ. ಆ ಕಾರಣಕ್ಕಾಗಿ ಆ ಬ್ರಹ್ಮಹತ್ಯಾ ದೋಷವನ್ನ ತನ್ನ 2 ಕೈಯಲ್ಲಿ ಸ್ವೀಕಾರ ಮಾಡ್ತಾನೆ. ಸ್ವೀಕಾರ ಮಾಡಿ 1 ವರ್ಷದವರೆಗೆ ಇದನ್ನು ಹೇಗೆ ವ್ಯಯಿಸ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಆಮೇಲೆ ಹೇಳ್ತಾನೆ, ಈ ನನ್ನ ಬ್ರಹ್ಮಹತ್ಯಾ ದೋಷ ಯಾರು ತಗೊಳ್ತೀರಿ ಅಂತ ಕೇಳೋದಕ್ಕೆ ಹೋಗ್ತಾನೆ. ಎಲ್ಲರೂ ಅದನ್ನು ತಿರಸ್ಕಾರ ಮಾಡ್ತಾರೆ. 4 ಜನ ಮುಂದೆ ಬರ್ತಾರೆ ಅದನ್ನು ಸ್ವೀಕರಿಸೋ. ಅದರಲ್ಲಿ ಒಬ್ಳು ಭೂಮಿ, ಇನ್ನೊಂದು ವೃಕ್ಷ, ಇನ್ನೊಬ್ಳು ಸ್ತ್ರೀ, 4ನೇದು ಜಲ. ಈ 4 ಮುಂದೆ ಬಂದು ಆ ಬ್ರಹ್ಮಹತ್ಯೆಯ, ಇಂದ್ರನಿಗೆ ಬಂದಿರುವಂತಹ ಬ್ರಹ್ಮಹತ್ಯೆಯ 4ನೇ ಒಂದು ಭಾಗವನ್ನು ಅವರು ಸ್ವೀಕಾರ ಮಾಡ್ತಾರೆ. ತನಗೆ ಬಂದಿರುವಂತಹ ಬ್ರಹ್ಮಹತ್ಯೆ ಇವರು ಸ್ವೀಕಾರ ಮಾಡಿರುವುದರಿಂದ ಅವರುಗಳಿಗೆ ಏನಾದರೂ ನಾನು ಪ್ರತಿಯಾಗಿ ಕೊಡಬೇಕು ಅನ್ನೋದನ್ನು ಇಟ್ಕೊಂಡು, ನಿಮಗೇನು ಬೇಕು ವರ ಕೇಳಿ ಅಂತ ಇಂದ್ರನು ಆ 4ರನ್ನ ಕೇಳ್ತಾನೆ. ಭೂಮಿದೇವಿ ವರ ಕೇಳ್ತಾಳೆ, ನನ್ನಲ್ಲಿ
ಅಲ್ಲಲ್ಲಿ ತಗ್ಗುಗಳು ತುಂಬಿಕೊಂಡಿರ್ತವೆ. ಆ ತಗ್ಗುಗಳು ಎಷ್ಟೇ ತಗ್ಗುಗಳಾದರೂ ಕಾಲಕ್ರಮದಲ್ಲಿ ಅವುಗಳು ತನ್ನಿಂತಾನೇ ಮುಚ್ಚಿಕೊಂಡು ಭೂಮಿ ಪುನಃ ಮತ್ತೆ ಭೂಮಿಯ ಮೇಲ್ಮೈ ಸಮದಟ್ಟಾಗುವಂತೆ ನೋಡಿಕೊಳ್ಳಬೇಕು ಅಂತ. ಅದು ತನ್ನಿಂತಾನೇ ತುಂಬಿಕೊಳ್ಳುತ್ತೆ. ಆದ್ರಿಂದಲೇ ನಾವು ನೋಡ್ತೇವೆ, ನಗರದ ಹೊರವಲಯದಲ್ಲಿ ಮನೆಯನ್ನು ತೆಗೆದುಕೊಂಡಾಗ ಭೂಮಿಯಿಂದ 5 ಫೀಟ್ 7 ಫೀಟ್ಗಳ ಎತ್ತರದಲ್ಲಿ ಅಡಿಪಾಯವನ್ನು ಹಾಕಿ ಅದ್ರ ಮೇಲೆ ಮನೆ ಕಟ್ಟುತ್ತೇವೆ. 7 ಫೀಟದ ಮೇಲೆ. ಆದರೂ 15-20 ವರ್ಷಗಳಲ್ಲಿ ನೋಡ್ತೇವೆ, ನಮ್ಮ ಮನೆ ಎದುರುಗಡೆ ಇರುವಂತಹ ರಸ್ತೆ ನಮಗಿಂತಲೂ ಮೇಲಾಗಿರುತ್ತೆ, ನಾವು ಕೆಳಗಡೆ ಆಗಿರುತ್ತೆ. ರಸ್ತೆ ಮಳೆ ಬಂದಾಗ ರಸ್ತೆ ಮೇಲಿನ ನೀರು ಮನೆ ಒಳಗಡೆ ಬರುವಂತಹ ಸಾಮರ್ಥ್ಯ, ಮಳೆ ಒಳಗೆ ಬರುವಂತಹ ಪರಿಸ್ಥಿತಿ ಉಂಟಾಗಿರ್ತದೆ. ಇದು ಯಾವುದರಿಂದ ಸಾಧ್ಯ ಆಯಿತು ಅಂದ್ರೆ, ಭೂಮಿ ತನ್ನಷ್ಟಕ್ಕೆ ತಾನೇ ಸಿಲ್ಟ್ ಅಂತ ನಾವು ಯಾವುದನ್ನು ಹೇಳ್ತೀವಿ ಅದನ್ನು ತುಂಬಿಕೊಂತ ಮೇಲ್ 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 ಬರುತ್ತದೆ. ರಸ್ತೆ ನಿರ್ಮಾಣ ಮಾಡುವಂತಹ ಕಾರ್ಪೊರೇಷನ್ನವರು 7 ಫೀಟ್ಗಳವರೆಗೆ ಅದರ ಮೇಲೆ ಏನು ಹಾಕಿರೋದಿಲ್ಲ. ಅದು ಭೂಮಿ ತನ್ನಷ್ಟಕ್ಕೆ ತಾನೇನೆ ಮೇಲೆ ಬಂದಿರ್ತದೆ. ಇವರು ಪುನಃ ಅದನ್ನಾಗಿದ್ದು ಒಳಗಡೆ ಒಂದಿಷ್ಟು ಕಾಂಕ್ರೀಟು ಅದನ್ನೆಲ್ಲ ಹಾಕಿ ಗಟ್ಟಿಯಾಗಿ ಮಾಡಿರ್ತಾರೆ. ಭೂಮಿ ತನ್ನಷ್ಟಕ್ಕೆ ತಾನೇ ಮೇಲ್ ಬರುವಂತಹದ್ದು ಭೂಮಿ ಕೇಳ್ಕೊಂಡಿರುವಂತಹ ವರ. ಆ ಬ್ರಹ್ಮಹತ್ಯಾ ದೋಷವು ಭೂಮಿಯಲ್ಲಿ ಮರುಭೂಮಿ ರೂಪದಲ್ಲಿ ಅಲ್ಲಲ್ಲಿ ಕಾಣಿಸ್ತಾ ಇರ್ತದೆ. ಹಾಗೇನೆ ಎರಡನೆಯದಾಗಿ ವೃಕ್ಷ, ನಾಲ್ಕನೇ ಒಂದು ಭಾಗ, ಎರಡನೇ ಭಾಗ ಅದು ಆ ವೃಕ್ಷ ಸ್ವೀಕಾರ ಮಾಡುತ್ತೆ. ಅದನ್ನು ಪ್ರತಿಯಾಗಿ ಏನು ವರ ಕೇಳ್ಕೊಳ್ತೇವೆ ಅಂದ್ರೆ, ನನ್ನನ್ನು ಯಾರು ಕಡಿದ್ರೂನುವೆ ಕಡಿದು ಹೋಗಿರುವಂತಹ ಶಾಖೆಗಳಲ್ಲಿ ಮತ್ತೆ ನಾನು ಪುನಃ ಚಿಗಿಯುವಂತಹ, ಮತ್ತೆ ಬೆಳೆಯುವಂತಹ, ಎಷ್ಟು ಕಡಿದ್ರೂ ಮತ್ತೆ ಬೆಳೆಯುವಂತಹ ಸಾಮರ್ಥ್ಯ ನನ್ನಲ್ಲಿ ಬರಲಿ ಅಂತ. ಆದ್ರಿಂದ ನೀವು ನೋಡ್ತೀರಿ, ಕೆಲವು ವೃಕ್ಷಗಳು ಎಷ್ಟೇ ಕಡಿದ್ರೂ ಕಾಲಕ್ರಮದಲ್ಲಿ ಮತ್ತೆ ಮತ್ತೆ ಮೇಲಕ್ಕೆ ಬೆಳೀತಾ ಇರ್ತವೆ. ಅದರಲ್ಲಿ ವಿಶೇಷವಾಗಿ ಆಲದ ಮರ, ಬೇವಿನ ಮರ ಇತ್ಯಾದಿಗಳು. ಇದು ಇಂದ್ರನಿಂದ ಅವರುಗಳಿಗೆ ಬಂದಿರುವಂತಹ ವರ. ಆ ಬ್ರಹ್ಮಹತ್ಯಾ ದೋಷ ಆ ವೃಕ್ಷಗಳಲ್ಲಿ ಅಂಟಿನ ರೂಪದಲ್ಲಿ ಕಾಣಿಸ್ಕೊಳ್ತದೆ, ಅಂಟಿನ ರೂಪದಲ್ಲಿ ಹೊರಗಡೆ ಬರ್ತಾ ಇರ್ತದೆ. ಇನ್ನು ಮೂರನೇದ್ದು ಸ್ತ್ರೀ. ಅವಳು ಬ್ರಹ್ಮಹತ್ಯಾ ದೋಷವನ್ನ ನಾನು ಸ್ವೀಕಾರ ಮಾಡ್ತೇನೆ, ಇದಕ್ಕೆ ಪ್ರತಿಯಾಗಿ ಗರ್ಭಧಾರಣೆಯಾದ ನಂತರವೂ ಕೂಡ ಸ್ತ್ರೀ ಪುರುಷ ಸಹವಾಸ ಹಾಗೆ ನಡೆದ್ರೂ ಗರ್ಭಕ್ಕೆ ತೊಂದರೆ ಆಗದೇ ಇರುವಂತೆ ವರವನ್ನು ಕೇಳ್ಕೊಳ್ತಾರೆ. ನೀವು ಗಮನಿಸಿದ್ರೆ ಮನುಷ್ಯೇತರ ಯಾವ ಪ್ರಾಣಿಗಳಲ್ಲಿಯೂ ಗರ್ಭಧಾರಣೆಯ ನಂತರ ಮತ್ತೆ ಪುನಃ ಸಹವಾಸ ಅನ್ನೋದು ಇರೋದಿಲ್ಲ. ಇದು ಸ್ತ್ರೀ ಬ್ರಹ್ಮಹತ್ಯಾ ದೋಷಕ್ಕೆ ಪ್ರತಿಯಾಗಿ ಕೇಳಿರುವಂತಹ ವರ. ಆ ಬ್ರಹ್ಮಹತ್ಯಾ ದೋಷವು ಸ್ತ್ರೀಯಲ್ಲಿ ಮಾಸಿಕ ರಜೋ ರೂಪದಲ್ಲಿ ಕಾಣಿಸ್ಕೊಳ್ಳುತ್ತದೆ. ನಾಲ್ಕನೆಯದಾಗಿ ನೀರು, ಜಲ ಪ್ರವಾಹ. ಅದು ನಾನು ತನ್ನಿಂತಾನೆ ಪುನಃಪೂರಣ ಕೆಲಸ ಅಂದ್ರೆ, ಈ ಬಾವಿ ನದಿ ಇತ್ಯಾದಿಗಳಲ್ಲಿ ನೀರು ಹರಿದು ಹೋದ್ರೂ ಮತ್ತೆ ನೀರು ಬರ್ತಾನೇ ಇರ್ತದೆ. ಹಾಗೆ ಪುನಃಪೂರಣ ಕೆಲಸ ಆಗ್ತಾ ಇರಲಿ. ಬಾವಿಯಿಂದ ಎಷ್ಟು ನೀರು ತೆಗೆದ್ರೂ ಮತ್ತೆ ನೀರು ಬರ್ತಾನೇ ಇರ್ತದೆ. ಅಂತಹ ಕೆಲಸ ಆ ನೀರು, ಅಂತಹ ಒಂದು ವರ ನೀರು ಕೇಳಿಕೊಳ್ಳುತ್ತದೆ. ಆ ನೀರಿನಲ್ಲಿ ಪ್ರವಾಹದ ರೂಪದಲ್ಲಿ ಅಥವಾ ಪ್ರವಾಹದ ಸಮಯ ಬಂದಾಗ ಮೇಲ್ಗಡೆ ಏನು ಗುಳ್ಳೆ, ನೊರೆ ಇತ್ಯಾದಿಗಳು ಬರ್ತವೆ, ಆ ರೂಪದಲ್ಲಿ ಆ ಬ್ರಹ್ಮಹತ್ಯಾ ದೋಷ ಕಾಣಿಸ್ಕೊಳ್ಳುತ್ತದೆ. ಆದ್ರಿಂದಲೇನೆ ನದಿ ತೀರದಲ್ಲಿರುವಂಥವರು ಹೊಸ ಪ್ರವಾಹ ಬಂದಾಗ 10 ದಿವಸಗಳು ನದಿ ರಜೋ ದರ್ಶನವಾಗಿದೆ ಅನ್ನೋ ರೀತಿಯಲ್ಲಿ ನದಿ ಸ್ನಾನಕ್ಕೆ ಹೋಗೋದಿಲ್ಲ, ಆ ನದಿಯ ನೀರನ್ನು ಬಳಸೋದಿಲ್ಲ. ಅನಿವಾರ್ಯವಾಗಿ ಬಳಸುವ ಪ್ರಸಂಗ ಬಂದ್ರೆ ಅದನ್ನ ನೊರೆ ಇತ್ಯಾದಿಗಳನ್ನ ತೆಗೆದು 2-3 ಬಾರಿ ಶೋಧಿಸಿ ಬಳಸ್ತಾರೆ. ನದಿ ಸ್ನಾನಕ್ಕಂತೂ ಹೋಗೋದಿಲ್ಲ 10 ದಿವಸ. ಹೀಗೆ
ವಿಶ್ವರೂಪ ಎನ್ನುವಂತಹ ಒಬ್ಬ ಬ್ರಾಹ್ಮಣನ ಹತ್ಯೆಯಿಂದ ಇಂದ್ರನಿಗೆ ಒದಗಿರುವಂತಹ ಬ್ರಹ್ಮಹತ್ಯಾ ದೋಷ, ಅವನು ಈ ನಾಲ್ವರಿಗೆ ಬ್ರಹ್ಮಹತ್ಯೆಯನ್ನು ಭೂಮಿ, ವೃಕ್ಷ, ಸ್ತ್ರೀ ಮತ್ತು ಜಲ ಇವುಗಳಿಗೆ ಹಂಚಿ ತನ್ನ ಬ್ರಹ್ಮಹತ್ಯಾ ದೋಷವನ್ನ ನಿವಾರಣೆ ಮಾಡಿಕೊಳ್ತಾನೆ. ಆದ್ರೂ ಇಂದ್ರನಿಗೆ ಬಂದಿರುವಂತಹ ಬ್ರಹ್ಮಹತ್ಯಾ ದೋಷವೇನೋ ಹೊರಟು ಹೋಯಿತು. ಆದರೆ ಆ ವಿಶ್ವರೂಪನ ತಂದೆ ಆಗಿರುವಂತಹ ತ್ವಷ್ಟೃವಿನ ಮನಸ್ಸಿನಲ್ಲಿ ಈ ಇಂದ್ರನ ಮೇಲೆ ಬಹಳ ಕೋಪ. ಇವನು ನನ್ನ ಮಗನನ್ನ ಸಂಹಾರ ಮಾಡಿದ್ದಲ್ಲ, ಇವನನ್ನು ಹೇಗಾದ್ರೂ ಮತ್ತೆ ಪುನಃ ಸಂಹಾರ ಮಾಡಬೇಕು ಅನ್ನುವ ದ್ವೇಷದಿಂದ ಅವನು ಒಂದು ವಿಶೇಷ ಯಜ್ಞವನ್ನು ಮಾಡ್ತಾನೆ. ಆ ಯಜ್ಞದಲ್ಲಿ ಇಂದ್ರನನ್ನು ಕೊಲ್ಲುವಂತಹ ಮಗ ಹುಟ್ಟಿ ಅವನು ಬೆಳೀಲಿ ಅನ್ನೋ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಆದರೆ ಆ ಮಂತ್ರೋಚ್ಚಾರಣೆಯ ಸಂದರ್ಭದಲ್ಲಿ ಉದಾತ್ತನುದಾತ್ತ ಸ್ವರಿತ ಇತ್ಯಾದಿ ರೂಪದಲ್ಲಿರುವಂತಹ ಸ್ವರಗಳು ವ್ಯತ್ಯಾಸವಾಗಿರುವುದರಿಂದ ಅರ್ಥ ವ್ಯತ್ಯಾಸವಾಗುತ್ತೆ. ಇಂದ್ರನಿಂದ ಕೊಲ್ಲಲ್ಪಡುವಂತಹ ಮಗ ಹುಟ್ಲಿ ಎನ್ನುವಂತಹದ್ದು ಬರುತ್ತೆ. ಅವನೇ ವೃತ್ರಾಸುರ ಇಂದ್ರನಿಂದ ಸಂಹಾರವಾಗ್ತಾನೆ. ಆ ಕಥೆಯನ್ನ ನಾವು ಮುಂದಿನ ದಿನಗಳಲ್ಲಿ ವೃತ್ರಾಸುರ ವಧೆ ಕಥೆಯನ್ನ, ಏನ್ ತಪ್ಪು ಮಾಡ್ದ ತ್ವಷ್ಟೃ, ಆ ತಪ್ಪಿನ ಅರ್ಥ ಏನಾಯ್ತು, ಏನಾಗಬೇಕಾಗಿತ್ತು, ಏನಾಯ್ತು ಅನ್ನೋದನ್ನು ನಾವು ಮುಂದಿನ ದಿನಗಳಲ್ಲಿ ನೋಡೋಣ ಅಂತ ಹೇಳ್ತಾ, ಇವತ್ತಿನ ಈ ಇಂದ್ರನಿಗೆ ಒದಗಿರುವಂತಹ ಬ್ರಹ್ಮಹತ್ಯಾ ದೋಷ ಮತ್ತು ಅದರ ಹಂಚುವಿಕೆ, ಅದರಿಂದ ಜಗತ್ತಿನಲ್ಲಿ ಹೇಗೆ ಲೋಕೋಪಕಾರವಾಯಿತು ಅನ್ನೋದನ್ನು ನಾವು ನೋಡಿದ್ವಿ. ಈ ವಿಚಾರವನ್ನ ತಮ್ಮೆಲ್ಲರ ಹೃದಯ ಕಮಲದಲ್ಲಿರುವಂತಹ ಪರಮಾತ್ಮನಡಿಯಲ್ಲಿ ಅರ್ಪಿಸಿ ವಾಣಿಗೆ ವಿರಾಮವನ್ನು ನೀಡುತ್ತೇವೆ. ತತ್ಸತ್ ಶ್ರೀ ಕೃಷ್ಣ ಅರ್ಪಣಮಸ್ತು. ಎಲ್ರಿಗೂ ನಮಸ್ಕಾರ. ಶುಭರಾತ್ರಿ. ಗುರುಗಳೇ.